ಗ್ಯಾರಂಟಿ ನ್ಯೂಸ್ ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ. ಕರ್ನಾಟಕದಲ್ಲಿ ಹೊಸ ಚರಿತ್ರೆಯನ್ನ ಸೃಷ್ಟಿ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. 4 ತಿಂಗಳಲ್ಲೇ ಗ್ಯಾರಂಟಿ ನ್ಯೂಸ್ಗೆ ಅವಾರ್ಡ್ ಸಿಕ್ಕಿದೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಅವಾರ್ಡ್ ಪಡೆದಿದೆ ಗ್ಯಾರಂಟಿ ನ್ಯೂಸ್. ಕರ್ನಾಟಕದಲ್ಲೇ ಹೊಸ ದಾಖಲೆಯನ್ನ ಬರೆದಿರುವುದು ನಿಮ್ಮ ಗ್ಯಾರಂಟಿ ನ್ಯೂಸ್. ಕರ್ನಾಟಕದಲ್ಲಿ ಹೊಸ ಚರಿತ್ರೆಯನ್ನ ಸೃಷ್ಟಿ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. 4 ತಿಂಗಳಲ್ಲೇ ಗ್ಯಾರಂಟಿ ನ್ಯೂಸ್ಗೆ ಅವಾರ್ಡ್ ಲಭಿಸಿದೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಅವಾರ್ಡ್ ಪಡೆದುಕೊಂಡಿದೆ ಗ್ಯಾರಂಟಿ ನ್ಯೂಸ್. ಕಡಿಮೆ ಅವಧಿಯಲ್ಲೇ ಜನರ ಮನ ಗೆದ್ದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಲಾಂಚ್ ಆದ 4 ತಿಂಗಳುಗಳಲ್ಲೇ ಅವಾರ್ಡ್ ಪಡೆದ ಮೊದಲ ಚಾನೆಲ್. ಪೊಲಿಟಿಕಲ್ ಕರೆಂಟ್ ಅಫೇರ್ಸ್ ಸುದ್ದಿ ಕೊಡೋದ್ರಲ್ಲಿ ಸದಾ ಮುಂದು. ದೊಡ್ಡ ಚಾನೆಲ್ಗಳಿಗೆ ಸೆಡ್ಡು ಹೊಡಿತಾ ಇರುವ ಗ್ಯಾರಂಟಿ ನ್ಯೂಸ್. ಅಪ್ಡೇಟ್ ಸುದ್ದಿ ಕೊಡೋದ್ರಲ್ಲಿ ಗ್ಯಾರಂಟಿ ನ್ಯೂಸ್ ಸದಾ ಮುಂದು. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಕೊಡೋದ್ರಲ್ಲಿ ನಾವೇ ಮುಂದು. 4 ತಿಂಗಳಲ್ಲಿ ಜನರ ಮನೆ ಮಾತಾಗಿದೆ ಗ್ಯಾರಂಟಿ ನ್ಯೂಸ್. ಇದೆಲ್ಲ ಪರಿಗಣಿಸಿ ಗ್ಯಾರಂಟಿ ನ್ಯೂಸ್ಗೆ TNIT ಪ್ರತಿಷ್ಠಿತ ಅವಾರ್ಡ್ ಲಭಿಸಿದೆ. ಅತಿ ಕಡಿಮೆ ಸಮಯದಲ್ಲಿ ಕನ್ನಡಿಗರ ಜನಮನ ಗೆದ್ದ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ಗೆ ಕನ್ನಡಿಗರ ಹೃದಯ ಗೆದ್ದ ಚಾನೆಲ್ ಎಂಬ ಪ್ರಶಸ್ತಿ ಲಭಿಸಿದೆ. ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ TNIT ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ 2025 ಅವಾರ್ಡ್ ಸಿಕ್ಕಿರೋದು. ಮಾಧ್ಯಮ ಜಗತ್ತಿನಲ್ಲೇ ವಿಶಿಷ್ಟ ಪ್ರಶಸ್ತಿ ಪಡೆದಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಗ್ಯಾರಂಟಿ ನ್ಯೂಸ್ನ COO ಮತ್ತು ನಿರ್ದೇಶಕರಾದ ನಮ್ರತಾ. ಮುಖ್ಯಮಂತ್ರಿ ಚಂದ್ರು ಅವರಿಂದ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ನಮ್ರತಾ. ಗ್ಯಾರಂಟಿ ನ್ಯೂಸ್ನ ಕಂಟೆಂಟ್ ಬಗ್ಗೆ ಕೊಂಡಾಡಿದ್ದಾರೆ COO ನಮ್ರತಾ ಅವರು. ಗ್ಯಾರಂಟಿ ನ್ಯೂಸ್ ಟೀಮ್ಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ ನಮ್ರತಾ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ನ್ಯೂಸ್ ಇನ್ನಷ್ಟು ಉಜ್ವಲ ಸಾಧನೆ ಮಾಡಲಿದೆ. ಇದಕ್ಕೆ ಸ್ವಾಮೀಜಿಗಳು ಗುರು ಹಿರಿಯರ ಆಶೀರ್ವಾದವು ಕಾರಣ ಅಂದಿದ್ದಾರೆ ಡೈರೆಕ್ಟರ್ ನಮ್ರತಾ ಅವರು. ಕರ್ನಾಟಕದಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ಈಗ ಗ್ಯಾರಂಟಿ ನ್ಯೂಸ್. ಮೀಡಿಯಾ ಅವಾರ್ಡ್ ಗ್ಯಾರಂಟಿ ನ್ಯೂಸ್ ನಮ್ರತಾ, ಡೈರೆಕ್ಟರ್ ಆಫ್ ಗ್ಯಾರಂಟಿ ನ್ಯೂಸ್. Congratulations to Mrs. Namrata, Director of Guarantee News. ಮೀಡಿಯಾ ಅವಾರ್ಡ್ ಗ್ಯಾರಂಟಿ ನ್ಯೂಸ್ ನಮ್ರತಾ, ಡೈರೆಕ್ಟರ್ ಆಫ್ ಗ್ಯಾರಂಟಿ ನ್ಯೂಸ್. Congratulations to Mrs. Namrata, Director of Guarantee News. ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ತುಂಬಾ ಕಡಿಮೆ ಸಮಯದಲ್ಲಿ, ಅಂತಂದ್ರೆ ನಾವು ಆನ್ ಏರ್ ಆಗಿ 3-4 ಮಂತ್ಸ್ ಆಗಿರಬಹುದು ಅಷ್ಟೇ, ಅಷ್ಟು ಕಡಿಮೆ ಸಮಯದಲ್ಲಿ ನಾವು ಜನರ ಮನ ಗೆದ್ದಿದ್ದೀವಿ. ಸೊ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಅಂತ ಅವಾರ್ಡ್ ತೆಗೆದುಕೊಳ್ಳೋದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಕಂಟೆಂಟ್. ಸೊ ಒಂದು ಚಾನೆಲ್ ಬೆಳಿಬೇಕು, ಜನರ ಮನ ಗೆಲ್ಲಬೇಕು ಅಂತಂದ್ರೆ ಕಂಟೆಂಟ್ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಸೊ ಇನ್ನು ಮುಖ್ಯವಾಗಿ ಏನಂತಂದ್ರೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ, ನನ್ನ ಹಸ್ಬೆಂಡ್, ಅವರೇ ಮಾಸ್ಟರ್. ಅವರ ಸಾರಥ್ಯದಲ್ಲಿ ಗ್ಯಾರಂಟಿ ನ್ಯೂಸ್ ಚಾನೆಲ್ ರನ್ ಆಗ್ತಾ ಇದೆ. ಸೊ TRP ಮಾಸ್ಟರ್ ಅಂತಾನೆ ಕರೆಸಿಕೊಂಡವರು ಶಿವಸ್ವಾಮಿ. ಇನ್ನು ಅದೇ ರೀತಿಯಾಗಿ ರಾಜ್ಯಾದ್ಯಂತ ಮನೆ ಮಾತಾಗಿರುವಂತಹ ನಮ್ಮ ಅವರು ಫೈರ್ ಬ್ರ್ಯಾಂಡ್ ಅಂತಾನೆ ಫೇಮಸ್. ನಮ್ಮ ಗ್ಯಾರಂಟಿ ನ್ಯೂಸ್ ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸತೀಶ್ ಅಂಚ್, ನಮ್ಮ ಎಡಿಟರ್, ದೊಡ್ಡ ಚಾನೆಲ್ ಅಲ್ಲಿ ಕೆಲಸ ಮಾಡಿ ಹೆಸರು ಮಾಡಿಕೊಂಡವರು, ಬಹಳ ಶ್ರಮಜೀವಿ. ಇನ್ನು ರುದ್ರೇಶ್ ದೇಸಾಯಿ, ರವಿನಾರಾಯಣ್, ಹಾಗೆ ಅರವಿಂದ್ ಸಾಗರ್, ಸುರೇಶ್, ಇವರೆಲ್ಲರ ಒಂದು ಸಪೋರ್ಟ್ ಇಂದ ಇವತ್ತು ಈ ಅವಾರ್ಡ್ ಸಿಗೋದಕ್ಕೆ ಕಾರಣ ಆಯ್ತು. ಇನ್ನು ಮುಂದಿನ ತಿಂಗಳಲ್ಲಿ ಗ್ಯಾರಂಟಿ ನ್ಯೂಸ್ ನಂಬರ್ 1 ಆಗೇ ಆಗತ್ತೆ, ಜನರ ಮನ ಗೆದ್ದೇ ಗೆಲ್ಲುತ್ತೆ ಅಂತ ಅಶ್ಯೂರೆನ್ಸ್ ಕೊಡ್ತಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನೆಲ್ ನ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
ಇವತ್ತಿನ ದಿನ ತುಂಬ ಖುಷಿ ಆಗ್ತಾ ಇದೆ, ಯಾಕಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ತುಂಬ ಕಡಿಮೆ ಸಮಯದಲ್ಲಿ ಜನರ ಮನ ಗೆದ್ದಿದೆ ಅಂತಾನೆ ಹೇಳಬಹುದು. ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನಲ್ ಅನ್ನುವಂತಹ ಅವಾರ್ಡನ್ನು ತೆಗೆದುಕೊಳ್ಳೋದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಕಂಟೆಂಟ್. ಒಂದು ಚಾನಲ್ ಗೆಲ್ಲಬೇಕು ಅಥವಾ ಜನರ ಮನ ಗೆಲ್ಲಬೇಕು ಅಂತಂದ್ರೆ ಕಂಟೆಂಟ್ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಇನ್ನು ಅದೇ ರೀತಿಯಾಗಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ, ನನ್ನ ಹಸ್ಬೆಂಡ್ ಏನಿದ್ದಾರೆ, ಅವರು ಕಂಟೆಂಟ್ ಅಲ್ಲಿ ಮಾಸ್ಟರ್ ಪಂಟರ್ ಅಂತಾನೆ ಹೇಳಬಹುದು. ಅವರ ಸಾರಥ್ಯದಲ್ಲಿ ಒಂದು ಗ್ಯಾರಂಟಿ ನ್ಯೂಸ್ ಚಾನೆಲ್ ರನ್ ಆಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ರಾಜ್ಯಾದ್ಯಂತ ಮನೆ ಮಾತಾಗಿರುವಂತಹ ನಮ್ಮ ರಾಧಾ ಹಿರೇಗೌಡರ್ ಮೇಡಮ್ ಅವರು ಏನು ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸ್ಕೊಂಡಿದ್ದಾರೆ. ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಎಡಿಟರ್ ಸತೀಶ್ ಆಂಜನಪ್ಪ ಅವರು ಸಹ ಬಹಳ ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಕೆಲಸ ಮಾಡಿ ಹೆಸರು ಮಾಡ್ಕೊಂಡಿರುವಂತವರು, ಬಹಳ ಶ್ರಮಜೀವಿ. ಏನು ರುದ್ರೇಶ್, ಹಾಗೆ ದೇಸಾಯಿ, ರವಿನಾರಾಯಣ್, ಅರವಿಂದ್ ಸಾಗರ್, ಹೀಗೆ ಅನೇಕ ದೊಡ್ಡ ದೊಡ್ಡ ಕಂಟೆಂಟ್ ಮಾಸ್ಟರ್ಸೇ ನಮ್ಮ ಚಾನಲ್ ಅಲ್ಲಿ ಇರೋದ್ರಿಂದ ಇವತ್ತು ಈ ಅವಾರ್ಡ್ ತಗೊಳ್ಳೋದಕ್ಕೆ ಕಾರಣ ಆಯ್ತು ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲ್ ನಂಬರ್ 1 ಆಗಿ ಹೊರ ಹೊಮ್ಮತ್ತೆ. ಅದರ ಜೊತೆಗೆ ಜನರ ಮನ ಗೆದ್ದೆ ಗೆಲ್ಲುತ್ತೆ ಅಂತ ಆಶ್ಯೂರೆನ್ಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.